ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಾ ಮತ್ತು ಯಾರಿಗೆಲ್ಲ ಡಯಾಬಿಟಿಸ್ ಇದೆ ಅವ್ರಿಗೆ ಈ ಒಂದು ಇಂಗ್ರೀಡಿಯೆಂಟ್ ಬಂದು ವರದಾನನೇ ಅಂತ ಹೇಳ್ಬೋದು. ಡೈಲಿ ನಿಮ್ಮ ಡಯಟಲ್ಲಿ ಬೆಂಡೆಕಾಯಿನ ಸೇರಿಸೋದ್ರಿಂದ ನಿಮ್ಮ ಫರ್ಟಿಲಿಟಿ ಬೂಸ್ಟ್ ಆಗೋದ್ರ ಜೊತೆಗೆ ಬೇಗ ಗರ್ಭ ನಿಲ್ಲಕ್ಕೂ ಸಾಧ್ಯವಾಗುತ್ತೆ. ಅದ್ರ ಜೊತೆಗೆ ಡಯಾಬಿಟಿಸ್ ಅಂತೂ ಇಮಿಡಿಯೇಟ್ ಆಗಿ ಕಂಟ್ರೋಲ್ಗೆ ಬರುತ್ತೆ. ಅದ್ರ ಜೊತೆ ಇದೊಂದು ಸಿಕ್ಕಾಪಟ್ಟೆ ಕಂಫರ್ಟ್ ಮೀಲ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಮೊಸರನ್ನ ಆಗಿರಬಹುದು ಅಥವಾ ರಸಮ್ ರೈಸ್ ಆಗಿರ್ಬೋದು, ಯಾವುದ್ರ ಜೊತೆ ಆದ್ರೂ ಹೊಂದ್ಕೊಳ್ಳುವಂತ ಈ ಬೆಂಡೆಕಾಯಿ ಫ್ರೈನ ಎಣ್ಣೆ ಇಲ್ಲದೆ ಹೇಗೆ ಮಾಡೋದು ಅಂತ ಅದ್ರ ಜೊತೆ ಬೆಂಡೆಕಾಯಿ ಬೆನಿಫಿಟ್ಸ್ ಗಳೇನಿದೆ ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ರಿಗೂ ನನ್ನ ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್. ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕಿಂಗ್ ಚಾನಲ್ ಒಂದಿಗೆ. ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ ಇರೋದು ನಮ್ಮ ಅಡುಗೆ ಮನೆಯಲ್ಲಿ. ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನ ಚೇಂಜ್ ಮಾಡುತ್ತೆ. ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಯಾವ ಇಂಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ, ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ, BP, ಶುಗರ್, ಥೈರಾಯ್ಡ್, ಆಟೋಇಮ್ಯೂನ್, ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನ ನಾನು ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ. ಅನ್ಹೆಲ್ದಿ ಲೈಫ್ ಸ್ಟೈಲ್, ಅನ್ಹೆಲ್ತಿಯಿಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಹಾಗಾದ್ರೆ ನೋಡೋಣ ಬನ್ನಿ, ಇವತ್ತು ನಮ್ಮ ರೆಸಿಪಿ ಯಾವುದು, ಹೇಗಿರುತ್ತೆ, ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನ ಕೊಡುತ್ತೆ, ಜೊತೆಗೆ ಬೆನಿಫಿಟ್ ಯಾವುದಿದೆ ಅಂತ. ಸೊ ಲೆಟ್ಸ್ ಬಿಗಿ. ತುಂಬಾ ಸಿಂಪಲ್ ಆಗಿ ಮಾಡೋದು. ನಿಮ್ಗೆ ಎಷ್ಟು ಬೇಕೋ ಮನೇಲಿ ಎಷ್ಟು ಅವಶ್ಯಕತೆ ಇದೋ ಅಷ್ಟು ಬೆಂಡೆಕಾಯಿನ ತಗೊಂಡು ಚೆನ್ನಾಗಿ ತೊಳ್ಕೊಂಡು ಒಂಚೂರು ನೀರಿಲ್ಲದೆ ಇರೋ ತರ ಕಾಟನ್ ಕ್ಲಾತ್ ಅಲ್ಲಿ ಚೆನ್ನಾಗಿ ಇದನ್ನ ನೀವು ಒರೆಸಿಟ್ಕೊಳ್ಳಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ನೀವು ಅದನ್ನ ಆ ಶೇಪಲ್ಲಿ ಕಟ್ ಮಾಡಿ ಇಟ್ಕೋಬಹುದು. ಬೆಂಡೆಕಾಯಲ್ಲಿ ಬೀಟಾ ಕ್ಯಾರೋಟಿನ್ ಅನ್ನೋ ಅಂಶ ಜಾಸ್ತಿ ಇರೋದ್ರಿಂದ ವಿಟಮಿನ್ ಎ ಅಂಶ ನಮಗೆ ಜಾಸ್ತಿ ಸಿಗೋದ್ರಿಂದ ಏನಾಗುತ್ತೆ ಅಂದ್ರೆ ಕಣ್ಣಿನ ದೃಷ್ಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ನಾರಿನಾಂಶ, ಒಳ್ಳೆ ಅಂಶ ಜಾಸ್ತಿ ಇರೋದ್ರಿಂದ ಕರುಳಿನ ಕ್ಯಾನ್ಸರ್ನ ಕೂಡ ಇದು ತಡೆಗಟ್ಟುತ್ತೆ. ಅಷ್ಟೇ ಅಲ್ಲದೆ ಜೀರ್ಣಕ್ರಿಯೆಗಂತೂ ಇದು ಸಿಕ್ಕಾಪಟ್ಟೆ ಒಳ್ಳೆಯದು. ಮತ್ತೆ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಫಾಲಿಕ್ ಆಮ್ಲ ಆಗಿರ್ಬೋದು ಅಥವಾ ಕಬ್ಬಿನಾಂಶ, ವಿಟಮಿನ್ ಕೆ ಇವೆಲ್ಲಾನು ಫರ್ಟಿಲಿಟಿನ ಬೂಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುವಂಥ ಅಂಶಗಳು. ಇವು ಕೂಡ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಫರ್ಟಿಲಿಟಿ ಬೂಸ್ಟ್ ಮಾಡಿ ಗರ್ಭ ನಿಲ್ಲಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದೇ ಥರನೇ ಪ್ರೆಗ್ನೆನ್ಸಿ, ಥ್ರೂಔಟ್ ಪ್ರೆಗ್ನೆನ್ಸಿಯಲ್ಲಿ ಕೂಡ ಇದು ಹೆಲ್ಪ್ ಮಾಡುತ್ತೆ. ಈ ಥರ ಚೆನ್ನಾಗಿ ಕಟ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಬೇಸಿಕ್ ಮಸಾಲೆ, ಉಪ್ಪು, ಅರಿಶಿನ, ಅಚ್ಕಾರದ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ನಾನು 2ರಿಂದ 3 ಚಮಚ ಆಗುವಷ್ಟು ನಿಂಬೆ ಹಣ್ಣಿನ ರಸನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನಿಂಬೆ ಹಣ್ಣಿನ ರಸದಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ದೇಹದ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ. ಅಷ್ಟೇ ಅಲ್ಲದೆ ಯಾರೆಲ್ಲಾನು ನಮಗೆ ಭ್ರೂಣ ಚೆನ್ನಾಗಿ ಬೆಳಿಬೇಕು, ಅದರಲ್ಲಿ ಏನು ಪ್ರಾಬ್ಲಮ್ ಇರಬಾರ್ದು ಅನ್ನೋರು, ನರಗಳ ದೋಷ ಇರಬಾರ್ದು ಅನ್ನೋರು ಇದನ್ನ ಬೆಂಡೆಕಾಯಿನ ತಿನ್ಬೇಕಾಗುತ್ತೆ. ಯಾಕಂದ್ರೆ ಇದರಲ್ಲಿ ಫಾಲಿಕ್ ಆಮ್ಲ ಜಾಸ್ತಿ ಇರುತ್ತೆ. ಅಷ್ಟೇ ಅಲ್ಲದೆ ಜೀರ್ಣಕ್ರಿಯೆಗೆ ಇದು ಸಹಾಯ ಮಾಡಿರೋದ್ರಿಂದ ಕರಳು ಉದ್ಕೊಂಡಿರೋದಾಗಿರ್ಬೋದು, ಮಲಬದ್ಧತೆ ಸಮಸ್ಯೆಗಳಾಗಿರ್ಬೋದು ಇದೆಲ್ಲಾನು ಕಡಿಮೆ ಆಗುತ್ತೆ. ಇನ್ನು ಮೇನ್ ಏನಂದ್ರೆ ಡಯಾಬಿಟಿಕ್ ಇರೋರು ಊಟದಲ್ಲಿ ಇದನ್ನ ನೀವು ಎಣ್ಣೆ ಇಲ್ಲದೆ ಫ್ರೈ ಮಾಡಿಕೊಂಡು ಅಥವಾ ಇದರ ಪಲ್ಯ ಏನಾದ್ರೂ ಒಂದು ಅಡುಗೆಗಳನ್ನ ಮಾಡಿಕೊಂಡು ದಿನ ತಿನ್ನೋದು ತುಂಬಾನೇ ಇಂಪಾರ್ಟೆಂಟ್. ಬೆಳಿಗ್ಗೆ ಎದ್ದು ಇದ್ರದ್ದು ನೀರು ಕುಡಿಯೋಕ್ಕಾಗಲ್ಲ ಅನ್ನೋರು ಈ ತರ ರೆಸಿಪಿಗಳನ್ನ ಮಾಡ್ಕೊಂಡು ತಿನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ತಲೆ ಹೊಟ್ಟು ಹೇನು ಏನಾದ್ರೂ ಆಗಿದ್ರೆ ಅದನ್ನು ಕೂಡ ಏನಂದ್ರೆ ಇದು ಕಡಿಮೆ ಮಾಡುತ್ತೆ. ಜಸ್ಟ್ ಬೆಂಡೆಕಾಯಿನ ಕಟ್ ಮಾಡಿ ನೀರಲ್ಲಿ, ಬಿಸಿನೀರಲ್ಲಿ ಹಾಕಿ ಆ ರಸದಿಂದ ತಲೆ ಸ್ನಾನ ಮಾಡಿದ್ರೆ ಈ ಪ್ರಾಬ್ಲಮ್ಸ್ಗಳು ಕೂಡ ಸರಿ ಹೋಗುತ್ತೆ. ಇದು ರಸಮ್ ರೈಸು, ಬೇಳೆ ಸಾರು ರೈಸು, ಮೊಸರನ್ನಕ್ಕೆ ಸೈಡ್ ಡಿಶ್ಗೆ ಪರ್ಫೆಕ್ಟ್ ಆಗಿರುವಂತ ಈ ಬೆಂಡೆಕಾಯಿ ಫ್ರೈನ ಎಣ್ಣೆ ಇಲ್ಲದೆ ಒಂದ್ಸತಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.